ಬಿಪಿಎಲ್ ಕಾರ್ಡು ರದ್ದು ವಿಚಾರದಲ್ಲಿ ಆಹಾರ ಸಚಿವರು ಎಡವಿದ್ದಾರೆ. ಸಚಿವ ಮುನಿಯಪ್ಪ ಮಾಡಿದಂತಹ ತಪ್ಪಿಗೆ ಸರ್ಕಾರಕ್ಕೆ ಈಗ ಮುಜುಗರ ಆಗ್ತಾ ಇದೆ. ಆಹಾರ ಸಚಿವರು ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ರು, ಒಂದಷ್ಟು ಮಾಹಿತಿಗಳನ್ನ ನೀಡಿದ್ರು. ಎಲ್ಲ ಗೊಂದಲಗಳೆಲ್ಲವೂ ಕೂಡ ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ಳುವಷ್ಟರಲ್ಲೇ ಆಹಾರ ಸಚಿವರೇ ಎಡವಿದ್ದಾರೆ. ಏಕಾಏಕಿ ರದ್ದು ಮಾಡೋದಕ್ಕೆ ಸೂಚಿಸಿದ್ದೇ ಈ ಗೊಂದಲಕ್ಕೆ ಕಾರಣ. ಮೊದಲೇ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಎಡವಟ್ಟಾಗಿದೆ. ಮೊದಲೇ ಮಾಹಿತಿಯನ್ನ ನೀಡಿದ್ರೆ ಜನರಲ್ಲಿ ಗೊಂದಲ ಆಗ್ತಾ ಇರಲಿಲ್ಲ. ಎಷ್ಟು ಕಾರ್ಡ್ ರದ್ದಾಗಿದೆ, ಯಾರ ಕಾರ್ಡ್ ರದ್ದಾಗ್ತಾ ಇದೆ, ರದ್ದು ಮಾಡ್ತಿರೋದಕ್ಕೆ ಕಾರಣ ಏನು ಅನ್ನುವಂಥ ಮಾಹಿತಿಯನ್ನ ನೀಡಬೇಕಾಗಿತ್ತು. ಆದ್ರೆ ಏಕಾಏಕಿ ಈ ರೀತಿ ಕಾರ್ಡ್ ರದ್ದು ಮಾಡಿರೋದಿದೆಯಲ್ಲ, ಕಾರ್ಡ್ ರದ್ದು ಮಾಡೋದಕ್ಕೆ ಸೂಚಿಸಿರೋದಿದೆಯಲ್ಲ, ಇದು ಸಾಕಷ್ಟು ಗೊಂದಲಕ್ಕೆ ಕಾರಣ ಆಗ್ತಾ ಇದೆ. ಜನರಲ್ಲಿ ಗೊಂದಲವನ್ನ ಮೂಡಿಸ್ತಾ ಇದೆ ಆಹಾರ ಸಚಿವರ ನಿರ್ಧಾರ. ಎಲ್ಲಾ ರಾದ್ಧಾಂತಗಳಾಗಿದೆ, ಗೊಂದಲಗಳಾಗಿದೆ. ಇಷ್ಟೆಲ್ಲ ಆದ್ಮೇಲೆ ತೇಪೆ ಹಚ್ಚೋದಕ್ಕೆ ಮುಂದಾಗಿದ್ದಾರೆ ಆಹಾರ ಸಚಿವರು. ನಿನ್ನೆ ಪತ್ರಿಕಾಗೋಷ್ಠಿಯನ್ನ ಕೂಡ ನಡೆಸಿದ್ರು. ಅದಷ್ಟೇ ಅಲ್ಲ, ಪತ್ರಿಕಾಗೋಷ್ಠಿಯನ್ನು ನಡೆಸಿ ಒಂದಷ್ಟು ಮಾಹಿತಿಗಳನ್ನ ಕೂಡ ನೀಡಿದ್ರು, ನಂಬರ್ಸ್ ಅನ್ನ ಕೊಟ್ಟರು. ಯಾರ ರೇಷನ್ ಕಾರ್ಡ್ಗಳು ರದ್ದಾಗ್ತಾ ಇದೆ, APL ಆಗಿ ಕನ್ವರ್ಟ್ ಯಾರ್ಯಾರ್ದು ಆಗ್ತಾ ಇದೆ ಅನ್ನುವಂಥ ವಿಚಾರವನ್ನ ಹೇಳಿದ್ರು. ಆದರೆ ತೇಪೆ ಹಚ್ಚೋದಕ್ಕೆ ಮುಂದಾಗಿರೋದಿದೆಯಲ್ಲ, ಅದು ಒಂದು ರೀತಿಯಲ್ಲಿ ಈ ಎಲ್ಲವೂ ಮುಗಿದ ನಂತರದಲ್ಲಿ ಈ ಸರ್ಕಾರ ಈ ಮುಜುಗರ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ತೇಪೆ ಹಚ್ಚೋದಕ್ಕೆ ಮುಂದಾಗಿರುವಂತೆ ಕಾಣಿಸ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶಶಿ, ಗಮನಿಸ್ತಾ ಇದ್ದೀವಿ ಸಾಕಷ್ಟು ಮುಜುಗರಗಳಾಯಿತು, ಜೊತೆಗೆ ಸಾಕಷ್ಟು ಗೊಂದಲಗಳಾಯಿತು. ಇದೆಲ್ಲ ಆದ ನಂತರದಲ್ಲಿ ಆಹಾರ ಸಚಿವರು ಬಂದು ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡ್ತಾರೆ, ಒಂದಷ್ಟು ನಂಬರ್ಸ್ ಅನ್ನ ಕೊಡ್ತಾರೆ. ಇದೆಲ್ಲವೂ ಕೂಡ ಮೊದಲೇ ಮಾಡಿದ್ದಿದ್ರೆ ಇಂಥ ಗೊಂದಲ ಸೃಷ್ಟಿ ಆಗ್ತಾನೆ ಇರಲಿಲ್ಲ. ಅದ್ರ ಆಹಾರ ಸಚಿವರಿಗೆ ಗೊತ್ತಿರಲಿಲ್ವಾ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಶಶಿ. ಅಶ್ವಿನಿ, 2018ರಿಂದ 2022ವರೆಗೂ BJP ಸರ್ಕಾರ ರಾಜ್ಯದಲ್ಲಿ ಅಧಿಕಾರದಲ್ಲಿತ್ತು. ಆ ಒಂದು ಅಧಿಕಾರದ ಅವಧಿಯಲ್ಲಿ ಕೇವಲ ಭ್ರಷ್ಟಾಚಾರ, ಅದೇ ರೀತಿಯಲ್ಲಿ ಕೂಡ ಎಲ್ಲ ಒಂದು ಕಡೆ ಆಡಳಿತ ವಿರೋಧಿ, ಇದನ್ನೇ ಅಸ್ತ್ರವಾಗಿ ಇಟ್ಕೊಂಡು ಕಾಂಗ್ರೆಸ್ನವರು ರಾಜ್ಯಾದ್ಯಂತ ಹೋರಾಟವನ್ನು ಮಾಡಿ ಅಧಿಕಾರಕ್ಕೆ ಬಂದರು. ಆದರೆ ಇವರು ಬಂದ ನಂತರ ಇವ್ರೇನು ಮಾಡ್ತಿರೋದು, ಸಾಲು ಭ್ರಷ್ಟಾಚಾರಗಳ ಆರೋಪ, ಗೊಂದಲದ ತೀರ್ಮಾನಗಳು ಮತ್ತು ಅದೇ ರೀತಿಯಾಗಲೂ ಕೂಡ ಕೆಲವೊಂದಷ್ಟು ಕಳಂಕ. ಹಾಗಾಗಿ ಇವತ್ತು ಯಾವ ರೀತಿಯಾಗಿ ಇವರು ಆರೋಪ ಮಾಡಿದ್ರು ಅದೇ ಇವರಿಗೆ ತಿರುಗುಬಾಣ ಆಗಿದೆ ಅಂತ ಕೂಡ ಸ್ಪಷ್ಟವಾಗಿ ಹೇಳ್ಬೋದು. ಯಾಕೆ ಅಂತಂದರೆ ಈ ಒಂದು ಏನು BPL ಕಾರ್ಡ್ ವಿಚಾರದಲ್ಲಿ ಸೆಂಟ್ರಲ್ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ಏನು 2010ರ ಜನಗಣತಿ ಆಧಾರದ ಮೇಲೆ ನಾವು ಫುಡ್ಡನ್ನು ಡಿಸ್ಟ್ರಿಬ್ಯೂಷನನ್ನು ಮಾಡ್ತಿದ್ದೇವೆ. ಹೀಗಾಗಿ ಅದೇ ಮಾನದಂಡ ಪ್ರಕಾರ ನೀವು ಕೂಡ ಒಂದಷ್ಟು BPL ಕಾರ್ಡ್ಗಳನ್ನು ಪರಿಷ್ಕರಣೆಯನ್ನು ಮಾಡಿ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ನೇರವಾಗಿ ಈ ಗವರ್ನೆನ್ಸ್ಗೆ ಒಂದು ಗೈಡ್ಲೈನ್ಸನ್ನು ಕೂಡ ಕೊಟ್ಟಿದ್ದು. ಅದೇ ಮಾನದಂಡ ಪ್ರಕಾರವಾಗಿ ಎಲ್ಲ ರಾಜ್ಯಗಳಲ್ಲೂ ಕೂಡ BPL ಕಾರ್ಡ್ ಹೋಲ್ಡರ್ಸು ಅಂದರೆ 2010ರಿಂದ 2024ರ 14 ವರ್ಷಗಳಲ್ಲಿ ಯಾರೆಲ್ಲ ವಾರ್ಷಿಕ ಆದಾಯ ಹೆಚ್ಚಳವಾಗಿದೆ ಅಂದರೆ BPL ಕಾರ್ಡ್ ಪಡಿಬೇಕಾದ್ರೆ ಪ್ರತಿಯೊಬ್ಬರು ಕೂಡ ವಾರ್ಷಿಕ ಆದಾಯ 1,20,000 ರೂಪಾಯಿ ಇರಬೇಕು. 10-12 ವರ್ಷದಲ್ಲಿ ಯಾರಿಗೆಲ್ಲ ಆದಾಯ ಹೆಚ್ಚಳ ಆಗಿದೆ, ಅಷ್ಟರಲ್ಲಿ 10-14 ವರ್ಷದಲ್ಲಿ ಯಾರು ಸರ್ಕಾರಿ ನೌಕರಿಗೆ ಸೇರ್ಕೊಂಡಿದ್ದಾರೆ, ಅದ್ರ ಜೊತೆ ತೆರಿಗೆದಾರರು, ಆಸ್ತಿ ತೆರಿಗೆ ಏನು ಅದೇ ರೀತಿಯಲ್ಲಿ ಕೂಡ ಗೌರ್ಮೆಂಟ್ಗೆ ಏನು IT ರಿಟರ್ನ್ಸ್ ಯಾರು ಮಾಡ್ತಾರೋ ಅವರ ಸಂಖ್ಯೆ ಕೂಡ ಹೆಚ್ಚಳಾಗಿದೆ. ಇಂಥವನ್ನ ಪರಿಷ್ಕರಣೆಯನ್ನು ಮಾಡಿ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಸೂಚನೆ ಕೂಡ ಕೊಟ್ಟಿತ್ತು. ಅದೇ ವಿಚಾರದಲ್ಲಿ ಈ ಗವರ್ನೆನ್ಸು ಒಂದು ಏನು ನಮ್ಮ ರಾಜ್ಯದಲ್ಲಿರುವಂಥ ಪಡಿತರದಾರರ ಪಟ್ಟಿಯನ್ನು ಸಿದ್ಧಪಡಿಸಿದಾಗ ನಮ್ಮ ರಾಜ್ಯದಲ್ಲಿ ಏನು 1,29,00,000 ಜನ ಪಡಿತರದಾರರಿದ್ದಾರೆ. ಆದರೆ ಈ ಗವರ್ನೆನ್ಸ್ ಆಧಾರದ ಮೇಲೆ ಪ್ರತಿಯೊಂದು ಪಡಿತರದಾರರು ಕೂಡ ಆಧಾರ್ ಕಾರ್ಡು ಲಿಂಕ್ ಆಗಿದೆ. ಆಧಾರ್ ಕಾರ್ಡ್ ಲಿಂಕ್ ಆದಾಗ ಪ್ರತಿಯೊಬ್ಬರು ಕೂಡ ಗೊತ್ತಾಗುತ್ತೆ ಯಾರು ಸರ್ಕಾರಿ ನೌಕರಿದ್ದಾರೆ, ಆದಾಯ ತೆರಿಗೆ ಯಾರಿಗೆ ಹೆಚ್ಚಳ ಆಗಿದೆ, ಇನ್ಕಮ್ ಟ್ಯಾಕ್ಸ್ ಯಾರು ರಿಟರ್ನ್ಸ್ ಮಾಡ್ತಿದ್ದಾರೆ, ಅದ್ರ ಜೊತೆ ಯಾರೆಲ್ಲ ವಾರ್ಷಿಕ ಆದಾಯ ಹೆಚ್ಚಳ ಆಗಿರೋದನ್ನು ಕೂಡ ಸ್ಪಷ್ಟವಾಗಿ ಗೊತ್ತಾಗಿದೆ. ಹೀಗಾಗಿ ನಮ್ಮ ರಾಜ್ಯದಲ್ಲಿ 22 ಲಕ್ಷ ಜನ ಪಡಿತರದಾರರು ಹೆಚ್ಚುವರಿಯಾಗಿ ಇವತ್ತು ರೇಷನ್ ಅನ್ನು ಪಡಿತಿದ್ದಾರೆ. ಹೀಗಾಗಿ ಇದನ್ನ ಪರಿಷ್ಕರಣೆ ಮಾಡಬೇಕಾದಂಥ ಜವಾಬ್ದಾರಿ ಸರ್ಕಾರಕ್ಕೆ ಇದೆ. ಆದರೆ ಇದನ್ನ ಯಾರು ಕೂಡ ಸಮರ್ಥನೆ ಮಾಡ್ಕೊಳ್ಳೋಕೆ ಮುಂದಾಗ್ತಿಲ್ಲ. ಕೇವಲ ಮುಖ್ಯಮಂತ್ರಿಗಳಿಗೆ ಮುಜುಗರ ತರುವಂತ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಇದುವರೆಗೂ ಯಾವೊಬ್ಬ ಸಚಿವರಾಗಿರೋದು, ಸ್ವತಃ CM ಆಗಿರ್ಬೋದು, ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾಗಿರ್ಬೋದು, ಅದನ್ನ ಸ್ಪಷ್ಟೀಕರಣ ಕೊಡುವಂತ ಕೆಲಸವನ್ನು ಕೂಡ ಯಾರು ಕೂಡ ಮಾಡ್ತಿಲ್ಲ. ಇದು ನಾವು ಮಾಡ್ತಿರೋದಲ್ಲ, ಸರ್ಕಾರದ ಸುತ್ತೋಲೆ, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ಕೊಟ್ಟುವಂತ ಸುತ್ತೋಲದ ಮೇಲೆ ನಾವು ಪಡಿತರದಾರರನ್ನ ಪರಿಷ್ಕರಣೆಯನ್ನು ಮಾಡಲೇಬೇಕಾಗಿದೆ. ಮಾಡ್ತೀವಿ ಅಂತಲೂ ಕೂಡ ಒಂದು ಮಾತನ್ನು ಕೂಡ ಹೇಳ್ತಿಲ್ಲ. ಹೀಗಾಗಿ ರಾಜ್ಯ ಸರ್ಕಾರಕ್ಕೆ
ಮುಜುಗರ ತರುವಂಥ ಕೆಲಸವನ್ನು ಸ್ವಪಕ್ಷೀಯ ಸಚಿವರೇ ಮಾಡ್ತಿದ್ದಾರೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ ಅಂತಲೂ ಕೂಡ ಹೇಳ್ಬೋದು. ಹೀಗಾಗಿ ಮುಖ್ಯಮಂತ್ರಿಗಳು ಇನ್ನಾದರೂ ಕೂಡ ಎಚ್ಚೆತ್ತುಕೊಂಡು ಯಾರೆಲ್ಲ ಸರ್ಕಾರಕ್ಕೆ ಮುಜುಗರ ತರುವಂಥ ಕೆಲಸವನ್ನು ಮಾಡ್ತಾರೆ ಅವರಿಗೆ ಕಡಿವಾಣ ಹಾಕುವಂಥ ಕೆಲಸವನ್ನು ಕೂಡ ಮಾಡಬೇಕು. ಯಾಕಂದರೆ ಈಗಾಗಲೇ ರಾಜ್ಯ ಸರ್ಕಾರದ ಮೇಲೆ ಮೂಢ ಹಗರಣ ಇದೆ, ವಾಲ್ಮೀಕಿ ಹಗರಣ ಇದೆ, ಇದ್ರ ಜೊತೆ ಈಗ BPL ಗೊಂದಲ ಇದೆ, ವಕ್ಫ್ ಗೊಂದಲ ಇದೆ. ವಕ್ಫ್ ಗೊಂದಲ ಕೂಡ ಇವ್ರು ಕೂಡ ಮಾಡಿರೋದಲ್ಲ, ಪ್ರತಿ ಹಿಂದಿನ ಬಾರಿನೂ ಕೂಡ ಮಾಡ್ತಿದ್ದಾರೆ. ಕೇಂದ್ರ ಸರ್ಕಾರದಿಂದ ಕೂಡ ಒಂದಷ್ಟು ಮಾನದಂಡ ಇದೆ, ಮತ್ತು ರಾಜ್ಯ ಸರ್ಕಾರದಲ್ಲೂ ಕೂಡ ವಕ್ಫ್ ಆಸ್ತಿ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲೂ ಕೂಡ ರಿಕವರಿ ಮಾಡುವಂಥ ಕೆಲಸ ಆ ಒಂದು ನಿಗಮಕ್ಕಿದೆ, ಅವರು ಮಾಡ್ತಾರೆ. ಆದರೆ ಇಲ್ಲ ಸಲ್ಲದ ಗೊಂದಲಗಳನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ಅವರದೇ ಸರ್ಕಾರದ ಸಚಿವರು ಶಾಸಕರು ಮಾಡ್ತಿದ್ದಾರೆ. ಇದಕ್ಕೆ ಕಡಿವಾಣ ಹಾಕಿದರೆ ಮಾತ್ರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವದಲ್ಲಿ ಇರುತ್ತೆ. ಇಲ್ಲವಂತಂದರೆ ತಮ್ಮ ಪಕ್ಷದ ಶಾಸಕರು ಸಚಿವರು ಕೊಡ್ತಿರುವಂಥ ಹೇಳಿಕೆ ನಿರ್ಧಾರಗಳಿಂದಲೇ ಕಾಂಗ್ರೆಸ್ಸು ಸರ್ವನಾಶ ಆಗೋದಂತ ಸ್ಪಷ್ಟವಾಗಿ ಹೇಳ್ಬೋದು. ಅಶ್ವಿನಿ. ರೈಟ್ ಶಶಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ.